ವಿಮೋಚನ ಕಾಂಡ 34ನೇ ಅಧ್ಯಾಯ 1ನೆಯ ವಾಕ್ಯ. ಯೆಹೋವನು ಮೋಶೆಗೆ, ನೀನು ಮೊದಲಿನ ಕಲ್ಲಿನ ಹಲಗೆಗಳಂತೆ ಇನ್ನೂ 2 ಕಲ್ಲಿನ ಹಲಗೆಗಳನ್ನು ಸಿದ್ಧಪಡಿಸಿಕೋ. ನೀನು ಒಡೆದು ಬಿಟ್ಟ ಆ ಮೊದಲನೆಯ ಹಲಗೆಗಳ ಮೇಲಿದ್ದ ವಾಕ್ಯಗಳನ್ನು ನಾನು ಆ ಹಲಗೆಗಳ ಮೇಲೆ ಬರೆಯುವೆನೋ. ಈ ವಾಕ್ಯದಲ್ಲಿ ದೇವರು 2ನೇ ಬಾರಿ ದಶಾಜ್ಞೆಗಳನ್ನು ಕೊಡುತ್ತಿರುವಂಥ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಮೊದಲನೇ ಬಾರಿ ದೇವರು ಮೋಶೆಯನ್ನು ಕರೆದವನು 40 ದಿನಗಳು ಏನೂ ತಿನ್ನದೆ ಏನೂ ಕುಡಿಯದೆ ಆ ಸೀನಾಯಿ ಬೆಟ್ಟದ ಮೇಲೆ ದೇವರ ಸನ್ನಿಧಾನದಲ್ಲಿ ಇದ್ದುಕೊಂಡು ದೇವರೇ ತಾನು ಸಿದ್ಧಪಡಿಸಿದಂಥ ಹಲಗೆಗಳ ಮೇಲೆ ತಾನೇ ಬರೆದು ಕೊಟ್ಟಂಥ ದಶಾಜ್ಞೆಗಳನ್ನು ಹೊಂದಿದವನಾಗಿ ಕೆಳಗೆ ಇಳಿದು ಬಂದನು. ಆದರೆ ಇಳಿದು ಬರುವಾಗ ಇಸ್ರಾಯೇಲ್ಯರಾದರೂ ಪಾಪ ಮಾಡುತ್ತಾ ಬಸವನ ವಿಗ್ರಹವನ್ನ ಮಾಡಿಕೊಂಡು ಅದರ ಮುಂದೆ ಬೆತ್ತಲಾಗಿ ಕುಣಿಯುತ್ತಿದ್ದುದನ್ನ ಕಂಡು ಮೋಶೆ ಕೋಪಗೊಂಡು ಆ ಸೀನಾಯಿ ಬೆಟ್ಟದ ಬುಡದಲ್ಲಿ ಆ 2 ಹಲಗೆಗಳನ್ನು ಕೂಡ ಒಡೆದು ಹಾಕಿದನು. ಅದರ ನಂತರ ಅವನು ಇಸ್ರಾಯೇಲರಿಗೋಸ್ಕರ ಒಡಕಿನಲ್ಲಿ ನಿಂತು ದೇವರ ಮುಂದೆ ಪ್ರಾರ್ಥಿಸಿ ವಿಜ್ಞಾಪನೆಗಳನ್ನು ಮಾಡಿ ಎಲ್ಲವನ್ನೂ ಕೂಡ ಒಂದು ಸಮಾಧಾನದ ಪರಿಸ್ಥಿತಿಗೆ ತಂದ ನಂತರ ಈಗ ದೇವರು ಪುನಃ ಮೋಶೆಗೆ ಹೇಳುತ್ತಾ ಇದ್ದಾರೆ, ನೀನು ಮೊದಲಿನ ಕಲ್ಲಿನ ಹಲಗೆಗಳಂತೆ ಇನ್ನೂ 2 ಕಲ್ಲಿನ ಹಲಗೆಗಳನ್ನು ಸಿದ್ಧಪಡಿಸಿಕೋ. ನೀನು ಒಡೆದು ಬಿಟ್ಟ ಆ ಮೊದಲನೆಯ ಹಲಗೆಗಳ ಮೇಲಿದ್ದ ವಾಕ್ಯಗಳನ್ನು ನಾನು ಈ ಹಲಗೆಗಳ ಮೇಲೆ ಬರೆಯುವೆನು ಎಂಬುದಾಗಿ. ಅಂದ್ರೆ ನೋಡುವಂತ ಸಮಯದಲ್ಲಿ ಮೊದಲನೇ ಬಾರಿ 40 ದಿನಗಳು ಮೋಶೆಯು ದೇವರ ಸಮ್ಮುಖದಲ್ಲಿ ಕುಳಿತು ಆತನು ಹೇಳುವಂತ ಅನೇಕ ಕಾರ್ಯಗಳನ್ನ ಕೇಳಿದವನಾಗಿ, ಹಾಗೆ ದೇವರೇ ತನ್ನ ಕೈಯಿಂದ ಬರೆದಂತ ಆ ದಶಾಜ್ಞೆಗಳನ್ನ ಹೊಂದಿದವನಾಗಿ ಇಳಿದು ಬಂದನು. ಹಾಗಾಗಿ ಮೋಶೆಗೆ 10 ಆಜ್ಞೆಗಳು ಕೂಡ ಗೊತ್ತಿರಬೇಕು. ಕಾರಣ ದೇವರು ಮೋಶೆ ಸಂಗಡ ಮಾತನಾಡುವಾಗ ಇನ್ನೂ ದೊಡ್ಡ ದೊಡ್ಡ ಕಾರ್ಯಗಳನ್ನ ಅವನಿಗೆ ಬರೀ ಬಾಯ ಮಾತುಗಳಿಂದಲೇ ಹೇಳುತ್ತಾ ಇದ್ದರು. ಮೋಶೆ ಯಾವುದನ್ನು ಕೂಡ ತಪ್ಪಿಸದೆ ದೇವರು ಹೇಳಿದ ಹಾಗೆಯೇ ಎಲ್ಲವನ್ನೂ ಕೂಡ ಮಾಡುತ್ತಾ ಇದ್ದನು. ಆ ರೀತಿ ಅಂತೊಂದು ನೆನಪಿನ ಶಕ್ತಿ, ಆ ರೀತಿ ಅಂತೊಂದು ಶ್ರದ್ಧೆ ಇದ್ದಂತ ಮೋಶೆಗೆ ಈ 10 ಆಜ್ಞೆಗಳನ್ನ ನೆನಪಿನಲ್ಲಿ ಇಟ್ಟುಕೊಂಡು ಅದನ್ನು ಅದೇ ರೀತಿಯಾಗಿ ಬರೆದಿಡುವಂಥದ್ದು ಇಲ್ಲ, ಅದನ್ನು ಅದೇ ರೀತಿಯಾಗಿ ಜನರಿಗೆ ತಿಳಿಸುವಂಥದ್ದು ದೊಡ್ಡ ವಿಷಯವಲ್ಲ. ಅದರಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನೀನು ಹಲಗೆಗಳನ್ನ ಸಿದ್ಧಪಡಿಸಿಕೊಂಡು ಬಾ. ಆ ಹಲಗೆಗಳ ಮೇಲೆ ಮೊದಲು ನಾನು ಕೊಟ್ಟಂತ ವಾಕ್ಯಗಳನ್ನ ಪುನಃ ನಾನೇ ಬರೆಯುತ್ತೇನೆ ಎಂಬುದಾಗಿ. ಅಂದ್ರೆ ನೀನು ಸಿದ್ಧಪಡಿಸಿಕೊಂಡು ಬರುವಂತ ಹಲಗೆಗಳ ಮೇಲೆ ನನ್ನ ಮಾತುಗಳನ್ನ ನೀನು ಬರೆದುಕೊಳ್ಳಬೇಡ, ಬದಲಾಗಿ ನನ್ನ ಮಾತುಗಳನ್ನ ನಾನೇ ಬರೆಯುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಅಂದರೆ ದೇವರು ತನ್ನ ಮಾತುಗಳನ್ನ ತಾನೇ ಬರೆಯುವುದಕ್ಕೆ ಬಯಸುವಂತ ದೇವರು. ಆದ್ದರಿಂದಲೇ ಈ ದಿವಸಗಳಲ್ಲಿ ನಾವು ನಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಂಡು ದೇವರ ಮುಂದೆ ಹೋಗುವಾಗ ಆ ಹೃದಯವೆಂಬ ಹಲಗೆಯ ಮೇಲೆ ದೇವರೇ ತನ್ನ ಆಜ್ಞೆಗಳನ್ನ ತನ್ನ ಬಯಕೆಗಳನ್ನ ಬರೆಯುವವನಾಗಿದ್ದಾನೆ. ದೇವರು ಬರೆಯದೆ ನಾವೇ ನಮ್ಮ ಹೃದಯದ ಹಲಗೆಗಳ ಮೇಲೆ ಅನೇಕ ವಾಕ್ಯಗಳನ್ನಾಗಲಿ, ಅನೇಕ ಆಜ್ಞೆಗಳನ್ನಾಗಲಿ, ಅನೇಕ ಕಾರ್ಯಗಳನ್ನಾಗಲಿ ಬರೆದುಕೊಂಡದ್ದಾಗಿಯೂ ಕೂಡ ಅದು ಕೆಲವು ದಿನಗಳು ಉಳಿಯುತ್ತದೆ ಹೊರತು ಹೆಚ್ಚು ದಿನಗಳು ಉಳಿಯುವುದಕ್ಕೆ ಸಾಧ್ಯವಿಲ್ಲ. ಆದರೆ ಹೃದಯದ ಹಲಗೆಯ ಮೇಲೆ ದೇವರು ಬರೆಯುವುದಾದರೆ ಅದು ಅಳಿಸಲ್ಪಡುವುದಿಲ್ಲ, ಅದು ಮರೆತು ಹೋಗುವುದಿಲ್ಲ. ಮುಖ್ಯವಾಗಿ ಅದು ನಮ್ಮ ಜೀವಿತವನ್ನೇ ಕಾದು ಆಶೀರ್ವದಿಸಿ ನಡೆಸುತ್ತದೆ. ಆದ್ದರಿಂದ ದೇವರು ಮೋಶೆಗೆ ಹೇಳಿದಂತೆ ಇಂದು ನಿಮಗೂ ಕೂಡ ಹೇಳುತ್ತಾ ಇದ್ದಾರೆ, ನೀವು ಅನೇಕ ದಿನಗಳು ಪಾಪಗಳಲ್ಲಿ ದೇವರ ಆಜ್ಞೆಗಳಿಗೆ ವಿರೋಧವಾಗಿ ಜೀವಿಸಿದ್ದಾಗಿಯೂ ಕೂಡ ಈಗ ನಿಮ್ಮ ಹಲಗೆಗಳನ್ನ ಸಿದ್ಧಪಡಿಸಿಕೊಂಡು ನನ್ನ ಬಳಿಗೆ ಬನ್ನಿರಿ, ಅವುಗಳ ಮೇಲೆ ನಾನು ನನ್ನ ವಾಕ್ಯಗಳನ್ನು ಬರೆಯುತ್ತೇನೆ ಎಂಬುದಾಗಿ. ನೀವು ಸಿದ್ಧಪಡಿಸಿಕೊಂಡು ದೇವರ ಮುಂದೆ ನಿಲ್ಲುವುದಾದರೆ, ಉಪವಾಸದಿಂದಲೂ ಪ್ರಾರ್ಥನೆಯಿಂದಲೂ ದೇವರ ಬಳಿಯಲ್ಲಿ ಭಿನ್ನಯಿಸುವುದಾದರೆ, ದೇವರೇ ತನ್ನ ವಾಕ್ಯಗಳನ್ನ ನಿಮ್ಮ ಹೃದಯದ ಹಲಗೆಗಳ ಮೇಲೆ ಬರೆದು ತನ್ನ ಆಗ್ರಹಗಳನ್ನು ಅದರಲ್ಲಿ ಕೆತ್ತಿ ನಿಮ್ಮ ಜೀವಿತವದಕ್ಕನುಗುಣವಾಗಿ ಆಶೀರ್ವದಿಸಲ್ಪಟ್ಟು ಮುಂದೆ ಸಾಗುವಂತೆ, ಮೇಲುಗಳನ್ನು ಅನುಭವಿಸುವಂತೆ ಆಶೀರ್ವದಿಸಲಿದ್ದಾರೆ. ಆದ್ದರಿಂದ ನಮ್ಮ ಹೃದಯದ ಹಲಗೆಗಳನ್ನು ಸಿದ್ಧಪಡಿಸಿಕೊಂಡು ದೇವರೇ ಅದರ ಮೇಲೆ ತನ್ನ ಆಗ್ರಹಗಳನ್ನ, ತನ್ನ ಚಿತ್ತವನ್ನ, ತನ್ನ ಆಜ್ಞೆಗಳನ್ನ ಬರೆದು ಕೊಡುವ ಹಾಗೆ, ಆತನ ವಾಕ್ಯವು ನಮ್ಮ ಹೃದಯದಲ್ಲಿ ಹುದುಗಿರುವ ಹಾಗೆ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಮೋಶೆ ನಿನ್ನ ಆಜ್ಞೆಗಳ ಕುರಿತಾಗಿ ತಿಳಿದವನಾಗಿ ಅದನ್ನು ಅರಿತವನಾಗಿದ್ದರೂ ಕೂಡ ಮೊದಲನೆಯ ಹಲಗೆಗಳ ಹಾಗೆ ಎರಡನೆಯ ಹಲಗೆಗಳನ್ನು ಕೂಡ ಸಿದ್ಧಪಡಿಸಿಕೊಂಡು ಬಾ, ಅವುಗಳ ಮೇಲೆ ನಾನೇ ನನ್ನ ವಾಕ್ಯಗಳನ್ನು ಬರೆಯುವನೆಂಬುದಾಗಿ ಅಪ್ಪ ನೀನು ಆಹ್ವಾನಿಸಿದಂತೆ ಈ ದಿವಸಗಳಲ್ಲಿ ಕರ್ತನೆ ನಮ್ಮ ಹೃದಯದ ಹಲಗೆಗಳ ಮೇಲೆ ಅಪ್ಪ ನಿನ್ನ ವಾಕ್ಯಗಳನ್ನು ನೀನು ಬರೆಯುವುದಕ್ಕೆ ಬಯಸುತ್ತಾ ಇದ್ದೀಯ. ನಿನ್ನ ಆಜ್ಞೆಗಳನ್ನು ಕರ್ತ ನಿನ್ನ ಕೈಯಾರ ಅದರಲ್ಲಿ ಚಿತ್ರಿಸಬೇಕೆಂಬುದಾಗಿ ಇದ್ದೀಯ. ನಿನ್ನ ಉದ್ದೇಶಗಳನ್ನು ಅದರಲ್ಲಿ ಪ್ರಕಟಿಸಬೇಕೆಂಬುದಾಗಿ ಇದೆಯಾ. ಅದಕ್ಕೋಸ್ಕರ ನಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಂಡಪ್ಪ ನಿನ್ನ ಮುಂದೆ ಬರುವುದಕ್ಕೂ ನಿನಗೆ ಸಮರ್ಪಿಸಿ ಜೀವಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನಾವೇ ತೀರ್ಮಾನಗಳನ್ನು ತೆಗೆದುಕೊಂಡು ಬಿದ್ದು ಹೋದಂತಹ ದಿವಸಗಳು ಮಾರ್ಪಡಲಿ. ಇನ್ನು ಮುಂದೆ ಅಪ್ಪ ನಿನ್ನ ತೀರ್ಮಾನಕ್ಕೆ ಸಮರ್ಪಿಸ್ತಾ ಇದುವೆ. ವಿಶೇಷವಾಗಿ ಬಲಪಡಿಸು, ಆಶೀರ್ವದಿಸು, ಶಕ್ತೀಕರಿಸು. ಸೈತಾನ ಸಕಲ ಯೋಚನೆಗಳು, ಎಲ್ಲ ಬಲಹೀನತೆಯನ್ನು ತರುವಂಥ ಆತ್ಮಗಳು, ಪಾಪದಲ್ಲಿ ಕೆಡುವಂತೆಯೂ ದುರಾಲೋಚನೆಗಳನ್ನು ಉಂಟು ಮಾಡುವಂತೆಯೂ ಕ್ರಿಯೆ ಮಾಡ್ತಿರುವಂತಹ ಸಕಲ ದುಷ್ಟನ ಕಾರ್ಯಗಳು ಲಯವಾಗಿ ಹೋಗಲಿ. ಅವುಗಳು ಯೇಸುವಿನ ನಾಮದಲ್ಲಿ ಸುಟ್ಟು ಬೂದಿಯಾಗಲಿ. ಪರಿಪೂರ್ಣವಾದಂಥ ಬಿಡುಗಡೆಯು, ಪರಿಶುದ್ಧತೆಯು, ಆರೋಗ್ಯವು, ಗರ್ಭಫಲವು, ಸಕಲ ಸಮೃದ್ಧಿಯು ಜೀವಿತಗಳಿಗೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಜೀವಿತಗಳು ಅನುಗ್ರಹಿಸಲ್ಪಡಲಿ. ಕರ್ತನೆ, ನಿನ್ನ ಚಿತ್ತವನ್ನು ನೆರವೇರಿಸುತ್ತಾ ಮುನ್ನಡೆಯುವಂತೆ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಿ ಘನಪಡಿಸು. ನಿನ್ನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.